Ramya, what time is the client meeting scheduled for? At 7:30, ma'am. Oh God, I am not in a good mental space. I think I should rest. Can you handle the meeting, Ramya? Okay, ma'am. I'll take care of it. Thank you, Ramya. Bye. ಶಿಟ್, ಇವಾಗಲೇ ಗಾಡಿ ಕೆಟ್ಟೋಗ್ಬೇಕಾ? ಐ ಕಾಂಟ್ ಬಿಲೀವ್ ಮೈ ಲಕ್ ಟುಡೇ. ಹಲೋ. ಹಲೋ ಅಮ್ಮ, ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಆ ಕಾರ್ ಡ್ರೈವರ್ ನಂಬರ್ ಕಳಿಸು. ಯಾಕೆ? ನಿನ್ ಗಾಡಿಗೆ ಏನಾಗಿದೆ? ನನ್ನ ಗಾಡಿ ಬ್ರೇಕ್ ಡೌನ್ ಆಗಿದೆ. ಹೌದಾ? ಸರಿ. ಹಲೋ. ಹಲೋ, ಯಾರು? ಸೂರ್ಯ ಅವರೇ, ನಾನು ಸತಿ ಮಾತಾಡ್ತಿದ್ದೀನಿ, ಲಕ್ಷ್ಮಿ ಅವ್ರ ಮಗಳು. ಹೇಳಿ ಮೇಡಮ್. ಆಫೀಸ್ ಹತ್ರ ಕಾರ್ ಕೆಟ್ಟೋಗಿದೆ, ಪಿಕ್ ಮಾಡೋಕ್ಕಾಗತ್ತಾ? ಡ್ಯೂಟಿ ಮುಗಿಸಿ ಚಿಲ್ ಮಾಡೋಣ ಅಂದ್ಕೊಂಡ್ರೆ ಇವಾಗ ಕರೀತದ್ರಲ್ಲ. ಸರಿ ಮೇಡಮ್, ಬರ್ತೀನಿ. ಓಕೆ, ನಾನು ನಿಮ್ಗೆ ಲೊಕೇಶನ್ ಕಳಿಸ್ತೀನಿ. ಓಕೆ ಮೇಡಮ್. ಹಲೋ ಮೇಡಮ್, ಲೊಕೇಶನ್ ಬಂದಿದ್ದೀನಿ. ಓಕೆ, ಬರ್ತೀನಿ. ಓಕೆ. ಆಯ್ ಮೇಡಮ್. ಮೇಡಮ್, ಏನಾದ್ರು ಪ್ರಾಬ್ಲಮಾ? ನಥಿಂಗ್. ರಫ್ ಡೇ ಮ್ಯಾಮ್. ಕೈಂಡ್ ಆಫ್. ಇವತ್ತು ಬೆಳಿಗ್ಗೆಯಿಂದ ನಾನು ಅಂದ್ಕೊಂಡಿದ್ದೇನೂ ಆಗ್ತಿಲ್ಲ. ಬೆಳಿಗ್ಗೆ ನನ್ನ ಮಗಳು ನನ್ನ ಶರ್ಟ್ ಮೇಲೆ ಕಾಫಿ ಚೆಲ್ಲಿದ್ಲು. ಇರಿಟೇಟ್ ಆಗಿ ಅವಳಿಗೆ ಬೈದು ನನ್ನ ಹಸ್ಬೆಂಡ್ ಜೊತೆ ಆರ್ಗ್ಯೂ ಮಾಡಿ ಆಫೀಸಿಗೆ ಲೇಟಾಗಿ ಬಂದೆ. ಆಫೀಸಲ್ಲೂ ನಾನು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲಿಲ್ಲ. ತಲೆಯೆಲ್ಲ ಕೆಟ್ಟೋಗ್ತಿದೆ. ಓ, ಸಮಟೈಮ್ಸ್ ಗುಡ್ ಚಾಟ್ ಹೆಲ್ಪ್ಸ್. ಮೇ ಬಿ. ಡೇ ಎಂಡ್ ಆಗ್ತಿದ್ರು ಇನ್ನೂ ಅದೇ ಯೋಚನೆಯಲ್ಲಿದ್ದೀರಲ್ಲ. ಅದೊಂದೇ ಅಲ್ಲ. ಮತ್ತೆ ಯಾಕೆ ಯಾವಾಗಲೂ ನಾನು ಅಂದ್ಕೊಂಡಿದ್ದಾಗಲ್ಲ, ಆ್ಯಸ್ ಇಫ್ ಇಡೀ ಪ್ರಪಂಚನೇ ನನ್ನ ವಿರುದ್ಧ ಇದೆಯೇನೋ ಅಂತ ಅನ್ನಿಸ್ತಿದೆ. ಚಿಕ್ಕವಳಿದ್ದಾಗಿಂದ ತುಂಬ ಕಷ್ಟಪಟ್ಟು ಓದಿದೆ. ಕೆರಿಯರಲ್ಲಿ ನಂಗೆ ತುಂಬ ಗೋಲ್ಸ್ ಇದೆ. ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ. ನನ್ನ ಒಪಿನಿಯನ್ಗೆ ಬೆಲೆನೇ ಕೊಡದೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಂಗೆ ಮದುವೆ ಮಾಡಿಸ್ಬಿಟ್ರು. ಅವರ ಮತ್ತು ನನ್ನ ಒಪಿನಿಯನ್ಸ್, ಪ್ರಯಾರಿಟೀಸ್, ಥಾಟ್ಸ್ ಎಲ್ಲ ಕಂಪ್ಲೀಟ್ ಆಪೋಸಿಟ್ ಆಗಿದೆ. ನನಗೆ ಆ್ಯಂಬಿಷನ್ಸ್ ಇದೆ. ನಾನು ನನ್ನ ಡ್ರೀಮ್ ಜಾಬ್ ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಚೆನ್ನಾಗಿ ಅರ್ನ್ ಮಾಡಬೇಕು, ಪ್ರಪಂಚ ಸುತ್ತಬೇಕು, ಒಳ್ಳೆ ಲೈಫ್ ಸ್ಟೈಲ್ ಎಲ್ಲ, ನನಗೆಲ್ಲ ಬೇಕು. ಆದರೆ ಅವರಿಗೆ ಸಿಂಪಲ್ ಜೀವನ ಇಷ್ಟ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಬುಕ್ಸ್, ಸನ್ರೈಸ್, ಸನ್ಸೆಟ್ಸ್ ಇಷ್ಟಕ್ಕೆಲ್ಲ ತುಂಬ ಖುಷಿ ಪಡ್ತಾರೆ.
ಅದು ತಪ್ಪಲ್ಲ. ಆದರೆ ನಾವು ನಮ್ಮ ಸಕ್ಸಸ್ ಹುಡ್ಕೋದ್ರಲ್ಲಿ ಕ್ಲಾಶಸ್ ಆಗಿ ನಮ್ಮ ನೆಮ್ಮದಿ ಹಾಳಾಗ್ತಿದೆ. ಅವರೊಂಥರ ತುಂಬ ಕಾಮ್ ಆ್ಯಂಡ್ ಸಿಂಪಲ್. ನಾನು ಆ್ಯಂಬಿಷಿಯಸ್ ಆ್ಯಂಡ್ ವರ್ಕೋಹಾಲಿಕ್. ಅವ್ರ ಸಿಂಪ್ಲಿಸಿಟಿಗೂ ನನ್ನ ಆ್ಯಂಬಿಷನ್ಸ್ಗೂ ಮಧ್ಯೆ ಒಂದು ಬ್ಯಾಲೆನ್ಸ್ ಸಿಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಿರುತ್ತೆ. ವಿ ಆರ್ ಲೈಕ್ 2 people traveling in parallel paths, running close but never quite converging. ಡೆಸ್ಟಿನಿ ಅನ್ನೋದು ನಮ್ಮ ಕೈಯಲ್ಲಿರೋಲ್ಲ ಮೇಡಮ್. ನಿಮ್ಗೊಂದು ಘಟನೆ ಹೇಳ್ತೀನಿ. ಇಬ್ಬರು ಲವರ್ಸು ಓಡೋಗಿ ಮದುವೆ ಆಗ್ತಾರೆ. ಅವ್ರಿಗೊಬ್ಬ ಮಗ. ಅವರಿಬ್ಬರಿಗೂ ಅವ್ರ ಫ್ಯಾಮಿಲಿ ಜೊತೆ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ. ಹುಟ್ಟಿದವ್ರು ಬಿಟ್ಟು ಬೇರೆ ಎಲ್ಲೋ ಹೋಗಿ ಬದುಕ್ತಾ ಇರ್ತಾರೆ. ಮೊದಲು ಎಲ್ಲ ಸರಿಯಾಗೇ ಇರುತ್ತೆ. ನಿಧಾನವಾಗಿ ರಿಲೇಷನ್ ಹಾಳಾಗುತ್ತೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಮಗ ಒಬ್ಬ ಇದ್ದಾನೆ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿರ್ತಾರೆ. ಅವ್ರ ಕತೆ ಅವ್ರದ್ದು. ಬಟ್ ಆದರೆ ಒಂದು ಆಕ್ಸಿಡೆಂಟಲ್ಲಿ ಇಬ್ಬರು ಸಾಯ್ತಾರೆ. ಆವಾಗ ಮಗ ಅಫಿಷಿಯಲಿ ಅನಾಥ ಆಗ್ತಾನೆ. ಆವಾಗ ಅವನ ವಯಸ್ಸು 12 ವರ್ಷ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ಯಾವುದೋ ಒಂದು ಆರ್ಫನೇಜ್ಗೆ ಹೋಗ್ತಾನೆ. ಯಾರೋ ಪುಣ್ಯಾತ್ಮ ಹೈಸ್ಕೂಲ್ವರೆಗೂ ಓದಿಸ್ತಾನೆ. ಆಮೇಲೆ ಹೇಗೋ ಕಷ್ಟಪಟ್ಟು ಡಿಗ್ರಿ ಮಾಡ್ಕೊಳ್ತಾನೆ. ಒಳ್ಳೆ ಕೆಲಸ, ಒಳ್ಳೆ ಸಂಬಳ. ಆಫೀಸಲ್ಲಿ ಹೊರಗಡೆಯಿಂದ ನೋಡೋರಿಗೆ ಅವ್ನು ವೆರಿ ಸಕ್ಸಸ್ಫುಲ್ ಪರ್ಸನ್ ಅನ್ನೋ ಫೀಲಿಂಗ್. ಬಟ್ ಅವ್ರಿಗೆ ಗೊತ್ತಿರೋದು ಬರೀ ಒಂದು ಸೈಡ್ ಸ್ಟೋರಿ. ನಿಮ್ಗೆ ಇವಾಗ 2 ಸೈಡ್ ಸ್ಟೋರಿ ಗೊತ್ತಲ್ವಾ? ನೀವು ಹೇಳಿ, ಅವ್ನು ಸಕ್ಸಸ್ಫುಲ್ಲಾ? ಐ ಡೋಂಟ್ ನೋ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ತುಂಬ ಕಷ್ಟವಾದ ಸಿಚುಯೇಷನ್. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಸಕ್ಸಸ್, ಯಾವ್ದು ಫೇಲ್ಯೂರ್ ಅಂತ ಒಂದು ಬೌಂಡ್ರಿಲಿ ಫಿಟ್ ಮಾಡೋಕ್ಕಾಗ್ತಿಲ್ಲ. ಕಷ್ಟಗಳಿಂದ ತುಂಬಿರೋ ಈ ಪ್ರಪಂಚದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಅದರ ಪರಿಧಿಗಳ ಹುಡುಕಾಟನೇ ಮನುಷ್ಯನ ಜೀವನ. ಆ ಕಥೆಯಲ್ಲಿದ್ದ ಹುಡುಗ ನಾನೇ. ನನಗೆ ನನ್ನವರಂತ ಯಾರೂ ಇಲ್ಲ. ಪ್ರಪಂಚದಲ್ಲಿ ನಾನು ಒಬ್ಬನೇ ಬದುಕ್ತಾ ಇದ್ದೀನೇನೋ ಅನಿಸುತ್ತೆ. ಕಾರ್ಪೊರೇಟ್ ಜೀವನ ಬೋರ್ ಹೊಡಿತು, ಅದಕ್ಕೆ ಕ್ಯಾಬ್ ಡ್ರೈವರ್ ಆದೆ. ನಾಳೆ ಈ ಕೆಲಸ ಬೋರ್ ಹೊಡೆದ್ರೆ ಇನ್ನೊಂದು ಕೆಲಸ ಮಾಡ್ತೀನಿ. ಯಾವತ್ತೂ ಯಾರಿಗೋಸ್ಕರ ಬದುಕೋ ಅವಕಾಶ ನಂಗೆ ಸಿಕ್ಕಿಲ್ಲ. ನನ್ನ ಫಿಲಾಸಫಿ ಸಿಂಪಲ್. ಐ ಡೋಂಟ್ ಲಿವ್ ಫಾರ್ ಅದರ್ಸ್. ಐ ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಲಿವ್ ಫಾರ್ ಮೀ. ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು ನನಗೆ ಗೊತ್ತಿಲ್ಲ. ಇಲ್ಲಿ ಈ ಕ್ಷಣದಲ್ಲಿ ನೆಮ್ಮದಿದೆ, ಖುಷಿಯಾಗಿದ್ದೀನಿ ಅಷ್ಟೇ. ನಮ್ಮ ಲೈಫಲ್ಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದಲ್ಲ ಡೆಸ್ಟಿನಿ. ಅದು 10% ಅಷ್ಟೇ. ಬಟ್ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು 90% ಲೈಫ್ ಆಗಿರುತ್ತೆ. ಲೈಫ್ ಈಸ್ ಅ ಜರ್ನಿ ಅಂತ ಅಂದ್ಕೊಂಡ್ರೆ ಬಂಪ್ಗಳು, ಟಿಸ್ಟ್ಗಳು ನಮ್ಮ ಕಂಟ್ರೋಲಲ್ಲಿರಲ್ಲ. ಬಟ್ ನಾವು ಹೇಗೆ ನ್ಯಾವಿಗೇಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಟ್ರೂ. ನಿಮ್ಮ ಮಗು ನಿಮ್ಮ ಬಟ್ಟೆ ಮೇಲೆ ಕಾಫಿ ಚೆಲ್ಲೋದಕ್ಕೆ ನಿಮ್ಮ ಮಗು ಮೇಲೆ ಕೋಪ ಮಾಡಿಕೊಂಡು ನಿಮ್ಮ ಗಂಡನ ಜೊತೆ ಆರ್ಗ್ಯೂ ಮಾಡಿ ಆಫೀಸಿಗೆ ಲೇಟಾಗಿ ಹೋಗಿ ನಿಮ್ಮ ಡೇ ಸ್ಪಾಯ್ಲ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಫೀಸಿಗೆ ಟೈಮ್ ಸರಿಯಾಗಿ ಹೋಗಿದರೆ ನಿಮ್ಮ ಡೇ ಇನ್ನೂ ಬೆಟರ್ ಆಗಿರ್ತಿತ್ತು ಅನಿಸುತ್ತೆ. ನಿಮ್ಮ ಆಂಬಿಷನ್ಸ್ ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್. ಅದೇ ರೀತಿ ನಿಮ್ಮ ಹಸ್ಬೆಂಡ್ಗೂ ಒಂದು ಚಾಯ್ಸ್ ಇರುತ್ತೆ. ಪ್ರತಿ ಮನುಷ್ಯನಿಗೂ ಅವ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅದನ್ನು ಮಾಡೋದು ಅವ್ನ ಬೇಸಿಕ್ ರೈಟ್ಸ್. ಪ್ರತಿಯೊಬ್ಬರೂ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಅವ್ರ ಒಪಿನಿಯನ್ಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಕಾನ್ಫ್ಲಿಕ್ಟ್ಸ್ ಬರೋದಿಲ್ಲ. ನಂತರ ಥಿಂಕ್ ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡ್ರೆ ಕಾನ್ಫ್ಲಿಕ್ಟ್ಸ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ.